ಕೃಷ್ಣ ಚಾರಿತ್ರ ಮಂಜರಿಯ ಕೊನೆಯ ಹಂತಕ್ಕೆ ಇದ್ದೇವೆ. ಮಂಗಳ ಮಹೋತ್ಸವ. ಕೃಷ್ಣನ ಚರಿತ್ರೆಯೇ ಪ್ರತಿ ದಿವಸ ಯಾವುದನ್ನು ಕೇಳಿದ್ರೂ ಅದು ಅವತ್ತು ಮಂಗಳವೇ. ಅಂತಹ ಈ ಕೃಷ್ಣನ ಚರಿತ್ರೆಯ ಅಂತಿಮ ಘಟ್ಟದಲ್ಲಿದ್ದೇವೆ. 23ನೆಯ ಶ್ಲೋಕದಿಂದ 28ನೆಯ ಶ್ಲೋಕದವರೆಗೆ ಇನ್ನೂ 6 ಶ್ಲೋಕಗಳು ಬಾಕಿ ಇದೆ. ಅದರ ವಿವರಣೆಯನ್ನು ನೋಡಿ ಮೊದಲನೆಯಿಂದ ಈ ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಬಂದ ಸಾರವಾದ ವಿಷಯಗಳನ್ನು ಏನೇನು ಬಂತು ಅನ್ನುವುದನ್ನು ನೆನಪಿಸಿ ಕೊನೆಗೆ ಉಪಸಂಹಾರವನ್ನು ಮಾಡ್ತೇನೆ. 23ನೆಯ ಶ್ಲೋಕದಲ್ಲಿ ಈ ವರ್ಣನೆ ಬಂದಿದೆ. ಪ್ರಾತರಧ್ಯಾಯನ್ ಪ್ರಸನ್ನಃ ಕೃತಿ ನಿಜ ವಿಹಿತಃ ಸತ್ಸಭಾಂ ಪ್ರಾಪ್ಯ ಕೃಷ್ಣಃ ಅಂತ ಬರುತ್ತೆ. ಇಲ್ಲಿ ಕೃಷ್ಣನ ದಿನಚರಿಯ ವರ್ಣನೆ ಪ್ರಾರಂಭ ಆಯಿತು. ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಏನೇನು ಕಾರ್ಯಗಳನ್ನು ಮಾಡಬೇಕು ಅನ್ನುವ ಒಂದು ಮಾರ್ಗದರ್ಶನ ಕೃಷ್ಣ ಪರಮಾತ್ಮ ನಮಗೆ ನೀಡಿದ್ದಾನೆ. ಆ ವಿಷಯವನ್ನು ರಾಯರು ಪ್ರಾತರಧ್ಯಾಯನ್ ಪ್ರಸನ್ನಃ, ಭಗವಂತ ಬೆಳಗ್ಗೆ ಎದ್ದ. ಯಾವ ಕಾಲದಲ್ಲಿ ಎದ್ದ ಅಂತಂದರೆ ಉಷಃಕಾಲದಲ್ಲಿ ಎದ್ದ. ಬೆಳಗ್ಗೆ ಬೇಗ, ಬೆಳಗಿನ ಜಾವ ಯಾವ ಸಮಯದಲ್ಲಿ ನಾವು ಹೇಳಬೇಕು ಅಂತಹ ಸಮಯದಲ್ಲೇ ಕೃಷ್ಣ ಪರಮಾತ್ಮ ಎದ್ದ. ಅಲ್ಲಿ ಬರೀತಾರೆ ಕುಕ್ಕುಟಾನ್ ಕೂಜತೋಷಪನ್ ಅಂತ. ಅಲ್ಲಿ ಕೃಷ್ಣನ ಜೊತೆಗೆ ಪತ್ನಿಯರು ಎಲ್ಲರೂ ಕೂಡ ಕೃಷ್ಣನ ಜೊತೆ ಮಲಗಿದ್ರು. ಅವರು ಎಲ್ಲ ಈ ಕುಕ್ಕುಟ ಅಂದರೆ ಕೋಳಿ ಅಂತ ಅರ್ಥ. ಕೋಳಿಯ ಕೂಗಿಗೆ ಅಂದರೆ ಬೆಳಗ್ಗೆ ಆಯಿತು ಅಂತ. ಆ ಕೋಳಿ ಕೂಗಿದಾಗ ಎಲ್ಲ ಶಾಪ ಹಾಕಿದ್ರಂತೆ. ಇಲ್ಲಿವರೆಗೂ ಕೃಷ್ಣನ ಜೊತೆ ನಾವು ಅಂಗಸಂಗ ಮಾಡಿಕೊಂಡು ಖುಷಿಯಿಂದ ಇದ್ವಿ, ಈ ಕೋಳಿಗಳು ಬಂದು ನಮಗೆ ಕಾಟ ಕೊಡ್ತಾ ಇದೆ ಅಂತ ಶಾಪ ಹಾಕಿದ್ರಂತೆ. ಗೃಹೀತ ಕಂಠ್ಯ ಪತಿಭಿ ಮಾಧವ್ಯೋ ವಿರಹಾತುರಾಹ. ಅಯ್ಯೋ, ರಾತ್ರಿಯಿಂದ ಕೃಷ್ಣನ ಅಂಗಸಂಗದಲ್ಲಿ ಇದ್ದು ನಾವು ಸುಖವನ್ನು ಪಡಿತಾ ಇದ್ವಿ, ಈ ಕೋಳಿಗಳು ಬಂದು ನಮಗೆ ವಿರಹವನ್ನು ಮಾಡ್ತಾ ಇದೆ ಅಂತ ಶಾಪ ಹಾಕಿದ್ರಂತೆ. ಅಂದರೆ ಪರಮಾತ್ಮ ತಾನು ಸ್ವರಮಣ ಅನ್ನೋದನ್ನು ತೋರಿಸ್ತಾನೆ. ತನಗೆ ಬೇರೆ ಇನ್ನೊಂದು ಸ್ತ್ರೀಯಿಂದ, ತನ್ನ ಪತ್ನಿಯಿಂದ ಆ ರಮಣ ಅನ್ನೋದು ಸುಖ ಉಂಟಾಗಬೇಕು ಅಂತ ಭಗವಂತನಿಗಿಲ್ಲ. ತಾನು ಉಷಃಕಾಲದಲ್ಲಿ ಯಥಾವತ್ತಾಗಿ ಯಾವ ಕಾಲ ಇದೆಯೋ ಮತ್ತೆ ಅದೇ ಕಾಲದಲ್ಲಿ ಅವನ ಉತ್ಥಾನ. ಆ ಉಷಃಕಾಲದಲ್ಲಿ ಪರಮಾತ್ಮ ಎದ್ದು ನಂತರ ಆ ಹೇಳ್ಬೇಕಾದ್ರೆ ಬರೀ ಕುಕ್ಕುಟಗಳಷ್ಟೇ ಅಲ್ವಂತೆ, ಯಾವುದ್ಯಾವುದು ತಮ್ಮ ಸೇವೆಯನ್ನು ಮಾಡಿತ್ತು, ಭಗವಂತನನ್ನು ಎಬ್ಸೋವಂತಹ ಸೇವೆ ಯಾವುದ್ಯಾವುದು ಮಾಡ್ತು ಅಂತ ವರ್ಣನೆ ಬರುತ್ತೆ. ವಯಾಂಸಿ ಅರೂರುವನ್ ಕೃಷ್ಣಂ ಬೋಧಯಂತೀವ ಬಂದಿನಃ ಅಂತ. ಈ ಮಂದಾರ ವೃಕ್ಷದಿಂದ ಆ ವಾಯುಗಳು ಬರ್ತಾ ಇದ್ರೆ ಆ ವಾಯುಗಳಲ್ಲಿ ಜೊತೆಗೆ ದುಂಬಿಗಳು ಬರ್ತಾ ಇತ್ತು. ಆ ಗಾಳಿಯ ಜೊತೆಗೆ ದುಂಬಿಗಳು ಬಂತು ಜೋರಾಗಿ ಶಬ್ದ ಮಾಡಿ ಈ ಹಕ್ಕಿಗಳನ್ನು ಎಬ್ಸತ್ತಂತೆ. ಆ ಎದ್ದ ಹಕ್ಕಿಗಳು ಜೋರಾಗಿ ಕಿರ್ಚೋದು. ಯಾತಕ್ಕೆ ಅಂದರೆ ಕೃಷ್ಣನನ್ನು ಎಬ್ಬಸಲಿಕ್ಕೆ, ಏಳು ಪರಮಾತ್ಮ ಅಂತ ಕೃಷ್ಣನನ್ನು ಏಳಿಸಲಿಕ್ಕೆ ಆ ಎಲ್ಲ ಹಕ್ಕಿಗಳು ಕೂಗ್ತಾ ಇದೆ. ಆ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಭಗವಂತ ಎದ್ದ. ಆಗ ಪರಿರಂಭಣ ವಿಶ್ಲೇಷಾತ್ ಪ್ರಿಯ ಬಾಕ್ವಂತರಂ ಗತ ಅಂತ ಹೇಳಿ ಆ ಒಂದು ಮುಹೂರ್ತ ಕೃಷ್ಣನ ವಿರಹ ಆಗೋದನ್ನ ರುಕ್ಮಿಣಿ ದೇವಿ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ವಂತೆ. ವೈದರ್ಭಿ ಅಂತ ಬರೀತಾರೆ. ರುಕ್ಮಿಣಿ ದೇವಿಗೆ ಆ ತೋಳುಗಳಲ್ಲಿ ಆಲಿಂಗನವನ್ನು ಮಾಡ್ಕೊಂಡಿದ್ಲು ರುಕ್ಮಿಣಿ ದೇವಿ ಆ ಕೃಷ್ಣನನ್ನ. ಒಂದು ಕ್ಷಣ ಆ ಮುಹೂರ್ತ ತಪ್ಪೋಯ್ತಲ್ಲ, ಎಂತಹ ಭಾಗ್ಯ ನನಗೆ ತಪ್ಪೋಯ್ತು ಅನ್ನುವ ಭಾವನೆ ಆ ರುಕ್ಮಿಣಿ ದೇವಿಯಲ್ಲಿತ್ತು ಅಂತ ವರ್ಣನೆ ಮಾಡಿ ಕೃಷ್ಣ ಪರಮಾತ್ಮ ಎದ್ದ ನಂತರ ಏನ್ ಮಾಡ್ದ ಅನ್ನುವ ಒಂದು ವರ್ಣನೆ ಶುರು ಮಾಡ್ತಾರೆ. ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ ದಧ್ಯೌ ಪ್ರಸನ್ನಕರ್ಣ ಆತ್ಮಾನಂ ತಮಸಃ ಪರಂ ಅಂತ ವರ್ಣನೆ ಮಾಡ್ತಾರೆ. ಇದು ಬಹಳ ಪ್ರಸಿದ್ಧ ಈ ಶ್ಲೋಕ. ಇದನ್ನ ನ್ಯಾಯಸುಧಾದಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು ಸಂದರ್ಭದಲ್ಲಿ ಜನ್ಮಾಧಿಕರಣ, ಜಿಜ್ಞಾಸಾಧಿಕರಣದ ಅನಂತರ ಬರುವ ಜನ್ಮಾಧಿಕರಣ, ಓಂ ಜನ್ಮಾದ್ಯಸ್ಯೇತಃ ಓಂ, ಈ ಸೂತ್ರದ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ವಿವರಣೆ ಕೊಡ್ತಾ ಅದಕ್ಕೆ ಇದೇ ಭಾಗವತ ದಶಮಸ್ಕಂದದ ಈ ಪದ್ಯ, ಮುಂದಿನ ಪದ್ಯ, ಈ ಎರಡು ಪದ್ಯಗಳ ವಿವರಣೆ ಶ್ರೀಮನ್ ನ್ಯಾಯಸುಧಾದಲ್ಲಿ ಬಂದಿದೆ. ಅದನ್ನ ಇಲ್ಲೂ ಕೂಡ ಇವಾಗ ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಇದರ ಉಲ್ಲೇಖ ತೋರಿಸಿದ್ರು. ಪ್ರಾತರ್ಧ್ಯಾಯನ್ ಪ್ರಸನ್ನಃ, ಅಲ್ಲಿ ಶಾಪ ಕೊಟ್ಟಿದ್ದು, ಅವರು ವಿರಹವನ್ನ ಸಹಿಸದೇ ಇರೋದು, ಈ ವಿಷಯವನ್ನೆಲ್ಲ ರಾಯರು ಬರೀಲಿಲ್ಲ. ಅದರ ತಾತ್ಪರ್ಯ ಏನು ಬರೆದ್ರು? ಭಗವಂತ ಬೆಳಗ್ಗೆ ಎದ್ದು ಧ್ಯಾನ ಮಾಡಿದ್ದಂತೆ. ಯಾರನ್ನ ಧ್ಯಾನ ಮಾಡೋದು? ಸಾಕ್ಷಾತ್ ಅವನೇ ಇರೋದು. ಅವನಿನ್ ಯಾರನ್ನ ಧ್ಯಾನ ಮಾಡಬೇಕು ಅಂದರೆ ತನ್ನನ್ನು ತಾನೇ ಧ್ಯಾನ ಮಾಡ್ದ. ಕೊನೆಗೆ ಹೇಗಾಗೋಗುತ್ತೆ ನೋಡಿ ಸ್ಥಿತಿ. ಜನರಿಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ. ಹೇಳ್ದ, ಉಪದೇಶ ಕೊಟ್ಟ, ಕೊನೆಗೆ ಬೇಡ, ನಾನೇ ನನ್ನನ್ನು ಉಪಾಸನೆ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ, ನೀವಾದರೂ ಬೆಳಗ್ಗೆ ಬೇಗ ಹೇಳಿ ಆ ಭಗವಂತನ ಉಪಾಸನೆ ಮಾಡಿ ಅಂತ ತನ್ನನ್ನು ತಾನೇ ಉಪಾಸನೆ ಮಾಡುವಂತಹ ವಿಧಿ ಆ ಭಗವಂತನಿಗೂ ಕೂಡ ಬಂತು ಅನ್ನೋದು ಒಂದು ದೊಡ್ಡ ಶೋಚನೀಯ ಸ್ಥಿತಿ.
ಯದ್ಯಪಿ ಭಗವಂತ ಹೀಗೆ ಮಾಡ್ತಾನೆ ದೊಡ್ಡ ವಿಷಯ ಆಗಬಹುದು, ಆದರೆ ಆ ಭಗವಂತನೂ ಕೂಡ ಈ ರೀತಿ ಆಚರಿಸಬೇಕಾಗಿ ಬಂತೆ. ಸಾಕ್ಷಾತ್ ಸರ್ವಜ್ಞ ಸರ್ವಶಕ್ತ ಅಚಿಂತ್ಯಾದ್ಭುತ ಶಕ್ತ, ಆದರೆ ಮನುಷ್ಯರ ಮುಂದೆ ಈ ವಿಷಯದಲ್ಲಿ ಸ್ವಲ್ಪ ಭಗವಂತ ಸೋತಂತೆ ಕಾಣುತ್ತೆ. ಮನುಷ್ಯರನ್ನು ಉದ್ಧಾರ ಮಾಡೋದು ಎಷ್ಟು ಕಷ್ಟ ಅಪ್ಪ ಅಂತ ಅವನಿಗೆ ಅನಿಸಿದೆ. ಅದಂತೂ ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ ಅಂತ ಬ್ರಾಹ್ಮಿ ಮುಹೂರ್ತಲೆದ್ದು ವಾರ್ಯುಪಸ್ಪೃಶ, ವಾರಿಯಿಂದ ನೀರನ್ನು ಮುಟ್ಟಿ ತಾನು ಮುಖವನ್ನು ತೊಳೆದುಕೊಂಡು ನಂತರ ದಧ್ಯೌ ಪ್ರಸನ್ನಕರಣ, ಒಳ್ಳೆ ಮನಃಶುದ್ಧಿಯಿಂದ ಶುಚಿಯಾಗಿ ನಂತರ ಧ್ಯಾನಕ್ಕೆ ಕೂಡಬೇಕು. ಮನಃಶುದ್ಧಿಯನ್ನು ಒಳ್ಳೆ ಖುಷಿಯಿಂದ ಆತ್ಮಾನಂ ತಮಸಃ ಪರಂ, ಇಡೀ ಈ ಕತ್ತಲೆಗಿಂತ ಪಾರ, ಕತ್ತಲೆ ಒಂದು ಚೂರು ಸುಳಿಯೋದಿಲ್ಲ ಅಂತಹ ಒಂದು ದೊಡ್ಡ ವಸ್ತು ಆ ಭಗವಂತ, ಅವನನ್ನು ಧ್ಯಾನ ಮಾಡಿದ ಅಂತ. ಆತ್ಮಾನಂ ಪರಂ, ಇನ್ಯಾರೂ ಇಲ್ಲ, ಪರಂ ಆತ್ಮಾನಂ ಅಂತ ಹೇಳಿದ್ದಾರೆ. ಆ ಪರಮಾತ್ಮನನ್ನು ಧ್ಯಾನ ಮಾಡಿದ ಅಂತ. ಹೇಗೆ ಧ್ಯಾನ ಮಾಡಿದ? ಕೃಷ್ಣ ತೋರಿಸ್ಕೊಡ್ತಾನೆ ನೋಡಿ. ನಾವು ಧ್ಯಾನ ಮಾಡಬೇಕಾದ್ರೆ ಹೇಗೆ ಧ್ಯಾನ ಮಾಡಬೇಕು ಭಗವಂತನನ್ನ ನಮಗೆ ಗೊತ್ತಿಲ್ಲ. ಗಾಯತ್ರಿ ಮಂತ್ರ ಹೇಳ್ತೇವೆ, ಅಲ್ಲೆಲ್ಲ ಧ್ಯಾನ ಮಾಡುವಂಥ ಕ್ರಮ ಇದೆ, ಶ್ಲೋಕಗಳನ್ನೆಲ್ಲ ಹೇಳ್ತೇವೆ. ಆದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ತನ್ನನ್ನು ಧ್ಯಾನ ಮಾಡಿದ. ಹೇಗೆ ಮಾಡ್ದ ಅನ್ನೋದು ಬಹಳ ಮುಖ್ಯ. ಅದನ್ನು ಈ ಶ್ಲೋಕ ಉಲ್ಲೇಖ ಮಾಡುತ್ತೆ. ಆ ನಿಟ್ಟಿನಲ್ಲಿ ಕೃಷ್ಣನ ಧ್ಯಾನ ಮಾಡಿದೆ, ಕೃಷ್ಣಾನುಗ್ರಹ ಖಂಡಿತ. ಏನು ಧ್ಯಾನ ಮಾಡಿದ ಅಂದರೆ ಆ ಶ್ಲೋಕ, ಏಕಂ ಪರಂ ಜ್ಯೋತಿರನನ್ಯಮದ್ವಯಂ ಸ್ವಸಂಸ್ಥಯ ನಿತ್ಯ ನಿರಸ್ತ ಕಲ್ಮಷಂ ಬ್ರಹ್ಮಾಖ್ಯಮಸ್ಯೋದ್ಭವನಾದಿಹೇತುಭಿಃ ಸ್ವಲಕ್ಷಣೈಃ ಲಕ್ಷಿತ ಭಾವ ನಿರ್ವೃತಿಂ ಅಂತ ವರ್ಣನೆ ಮಾಡಿದ್ದಾರೆ. ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ ಹೇಳುತ್ತೆ. ಭಗವಂತ ಒಬ್ಬನೇ, ಏಕಮೇವ ಅದ್ವಿತೀಯಂ, ಎರಡನೆಯ ವಸ್ತು ಇಲ್ಲ ಅಂತಂದ್ರೆ ಏನರ್ಥ? ಎರಡನೆಯ ವಸ್ತು ಯಾವುದೂ ಇಲ್ಲ, ಇರೋನೊಬ್ಬನೇ ಭಗವಂತ ಅಂತ ಈ ರೀತಿ ಅಪಾರ್ಥ ಮಾಡ್ಕೊಳ್ಬಾರ್ದು. ಅದ್ವಿತೀಯ ಅಂದರೆ ಎರಡನೇ ತರಹದ ಆ ತರಹದ ವಸ್ತು ಇಲ್ಲ ಅಂತ. ಅಂದರೆ ಆ ರೀತಿಯ ಸ್ವತಂತ್ರ ವಸ್ತು ಎರಡನೆಯದ್ದು ಲೋಕದಲ್ಲಿ ಕಾಣೋದೇ ಇಲ್ಲ. ಅಂತಹ ಏಕಂ ಅಂದರೆ ಸರ್ವೋತ್ತಮ ಅಂತ ಅರ್ಥ. ಸರ್ವೋತ್ತಮ ನೀನು ಅಂತ ಸಾಕ್ಷಾತ್ ಭಗವಂತ ತನ್ನನ್ನು ಧ್ಯಾನ ಮಾಡಿಕೊಂಡಂತೆ. ಏಕಂ ಪರಂ ಜ್ಯೋತಿ, ನಾವು ನೋಡುವ ಯಾವ ಯಾವ ಈ ದೀಪವನ್ನು ಕೊಡುವಂತಹ ಬೆಳಕನ್ನು ಕೊಡುವ ಜ್ಯೋತಿಸ್ಸುಗಳಿದೆಯೋ, ಸೂರ್ಯ ಚಂದ್ರ ನಕ್ಷತ್ರ ಏನೇನೇನೇನಿದೆಯೋ ಜಗತ್ತಿನಲ್ಲಿ, ಆ ಎಲ್ಲ ಜ್ಯೋತಿಗಳನ್ನು ಒಂದು ಪಕ್ಕಕ್ಕಿಟ್ಟು ಈ ಭಗವಂತನನ್ನು ಒಂದು ಇಟ್ಟರೆ ಪಕ್ಕಕ್ಕೆ ವಿಲಕ್ಷಣ ಏನೋ ಒಂದು ದಿವ್ಯ ಪ್ರಭೆ, ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ದಿವ್ಯ ಪ್ರಭೆ ಇರುವ ಭಗವಂತನ ಜ್ಯೋತಿಸ್ವರೂಪ ದೀಪದ ರೂಪದಲ್ಲಿ ಧ್ಯಾನ ಮಾಡಿದ್ದಂತೆ. ಏಕಂ ಪರಂ ಜ್ಯೋತಿರನನ್ಯಮದ್ವಯಂ ಸ್ವಸಂಸ್ಥಯ ನಿತ್ಯ ನಿರಸ್ತ ಕಲ್ಮಷಂ, ಯಾವುದೇ ದೋಷ ಇಲ್ಲ. ಇದೆಲ್ಲ ಹೇಳೋದುಂಟು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ, ಈ ಅನುಸಂಧಾನ ಇರಲೇಬೇಕು ಯಾವತ್ತು. ಎಲ್ಲ ಸದ್ಗುಣಗಳೂ ಭಗವಂತನಲ್ಲಿದೆ, ಯಾವುದೇ ದೋಷ ಇಲ್ಲ. ಈ ಅನುಸಂಧಾನ ಮಾತ್ರ ಯಾವಾಗಲೂ ಮಾಡಬೇಕು. ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿ ಬ್ರಹ್ಮಾಖ್ಯಂ ಅಸ್ಯ ಉದ್ಭವನಾದಿ ಹೇತುಭಿಃ ಅಂತ ಇಲ್ಲಿ ಸ್ಪಷ್ಟ. ಈ ಜಗತ್ತಿಗೆ ಅಸ್ಯ, ಈ ಜಗತ್ತಿಗೆ ಉದ್ಭವನಾದಿ ಹೇತುಭಿಃ ಬ್ರಹ್ಮಾಖ್ಯಂ, ಬ್ರಹ್ಮ ಎನ್ನುವ ಒಂದು ವಸ್ತು, ಪರಬ್ರಹ್ಮ ವಸ್ತುವು ಎಲ್ಲ ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಏನು ಹೇಳ್ತೀವಿ ಎಲ್ಲವನ್ನು ಕೊಡ್ತಾ ಇದೆ. ಸ್ವಲಕ್ಷಣೈ ಲಕ್ಷಿತ ಭಾವ ನಿರ್ವೃತಿಂ ಅಂತ ನಿಜವಾದ ಆನಂದ ಏನಿದೆ ಅದನ್ನು ನಿವೃತ್ತಿ ಅಂತಲ್ಲ ನಿರ್ವೃತ್ತಿ ಅಂತ ಎರಡು ಶಬ್ದ ಬರುತ್ತೆ ಸಂಸ್ಕೃತದಲ್ಲಿ. ಸಾಮಾನ್ಯ ಎಲ್ಲ ತಪ್ಪಾಗಿ ಹೇಳೋ ಅನುಸಂಧಾನ ಮಾಡ್ಕೊಳ್ತಾ ಇರ್ತೀವಿ. ನಿರ್ವೃತ್ತಿ ಅಂತ ಒಂದಿದೆ, ನಿವೃತ್ತಿ ಅಂತ ಒಂದಿದೆ. ನಿವೃತ್ತಿ ಅಂದ್ಬಿಟ್ರೆ ಹೋಗೋದು ಅಂತ ಅರ್ಥ, ನಿರ್ವೃತ್ತಿ ಅಂದರೆ ಆನಂದ ಅಂತ ಅರ್ಥ. ಸಾಮಾನ್ಯವಾಗಿ ನಿರ್ವೃತ್ತಿ ಅನ್ನೋ ಕಡೆ ಎಲ್ಲ ನಿವೃತ್ತಿ ಅನ್ನೋ ಪದ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಆ ನಿರ್ವೃತ್ತಿಂ ಅನ್ನೋ ಪದ ಹಾಕಿದ್ದಾರೆ. ನಿರ್ವೃತ್ತಿಂ ಅಂತಂದ್ರೆ ಆನಂದ ಅಂತ ಅರ್ಥ. ಆ ನಿಜವಾದ ಆನಂದವನ್ನು ಕೊಟ್ಟ ಪರಮಾತ್ಮ ಕೊಡ್ತಾನೆ. ಈ ರೀತಿ ಕೃಷ್ಣ ಪರಮಾತ್ಮ ಧ್ಯಾನ ಮಾಡಿದ. ಈ ಸುಧಾದಲ್ಲಿ ಯಾಕೆ ವಿಷಯ ಬಂತು ಅನ್ನೋದನ್ನ ನೋಡಿ. ಈ ಶ್ಲೋಕವನ್ನು ಯಾಕೆ ಅಲ್ಲಿ ಹಾಕ್ಕೊಂಡ್ರು ಉದಾಹರಿಸಿದ್ರು ಅಂದರೆ, ಇಲ್ಲಿ ನೋಡಿ ಬ್ರಹ್ಮಾಖ್ಯ ಮಸ್ಯೋದ್ಭವನಾದಿ ಹೇತುಭಿಃ ಅಂತ ಈ ಭಾಗವತದ ಈ ಪದ್ಯದಲ್ಲಿ ಇಡೀ ಜನ್ಮಾದ್ಯಷ್ಟಕ ಕರ್ತೃತ್ವ ಹೇಳಿದ್ದಾರೆ. ಅಂದರೆ ಇಡೀ ಜಗತ್ತಿಗೆ ಸ್ಥಿತಿ ಉತ್ಪತ್ತಿ ನಾಶ ಎಲ್ಲ 8 ಕೊಡೋನು ಪರಮಾತ್ಮ ಅಂತ. ಇದೇ ಜನ್ಮಾದ್ಯಸ್ಯತಃ ಅನ್ನುವ ಸೂತ್ರದ ಅರ್ಥ. ಜನ್ಮಾದಿ ಅಸ್ಯ ಯತಃ, ಯತಃ ಯಾವ ಪರಮಾತ್ಮನಿಂದ ಈ ಜಗತ್ತಿಗೆ ಜನ್ಮಾದಿ 8 ಉಂಟಾಗುತ್ತೋ ಅಂತಹವನು ಪರಬ್ರಹ್ಮ ಅಂತ ವರ್ಣನೆ ಮಾಡಿದ್ದಾರೆ. ಆ ಜನ್ಮಾದ್ಯಸ್ಯತಃ ಅನ್ನುವ ಬ್ರಹ್ಮಸೂತ್ರದ ಅರ್ಥ ಈ ಒಂದು ವಾಕ್ಯದಲ್ಲಿ ಬರುತ್ತೆ. ಬ್ರಹ್ಮಾಖ್ಯಮಸ್ಯೋದ್ಭವನಾದಿ ಹೇತುಭಿಃ ಅಂತ. ಇದೇನು? ಇದನ್ನು ಈ ರೀತಿ ಹೇಳ್ತಾ ಕೂತ್ರೆ ಎಲ್ಲಾ ಪುರಾಣದಲ್ಲೂ ಕೂಡ ಭಗವಂತ ಜನ್ಮಾದ್ಯಷ್ಟ ಕರ್ತೃತ್ವ, ಎಲ್ಲ ಜಗತ್ತಿನ ಸ್ಥಿತಿ ಉತ್ಪತ್ತಿ ಎಲ್ಲದಕ್ಕೂ ಕಾರಣ ಅಂತ ಎಲ್ಲಾ ಪುರಾಣಗಳಲ್ಲೂ ಹೇಳ್ತಾರೆ. ಆದರೆ ನ್ಯಾಯಸುಧಾದಲ್ಲಿ ಮಾತ್ರ ಈ ವಾಕ್ಯ ಅನುವ್ಯಾಖ್ಯಾನದಲ್ಲಿ ಈ ಶ್ಲೋಕದ ಬಗ್ಗೆ ಮಾತ್ರ ಉಲ್ಲೇಖ ಮಾಡ್ತಾರೆ. ಯಾಕೆ ಅಂದರೆ ಅದಕ್ಕೆ ಕಾರಣ ಇದೆ. ಇದರಲ್ಲಿ ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲ.
ಭಗವಂತನಿಂದ ಎಲ್ಲ ನಮಗೆ ಸಿಗತ್ತೆ, ಉತ್ಪತ್ತಿ ಸ್ಥಿತಿ ಲಯ ಎಲ್ಲ ಸಿಗತ್ತೆ, ಇದು ಹೇಳೋದ್ರಲ್ಲಿ ತಾತ್ಪರ್ಯ ಅಲ್ಲ. ಸ್ವಲಕ್ಷಣೈ ಲಕ್ಷಿತ ಭಾವ ನಿವೃತ್ತಿ. ಸ್ವಲಕ್ಷಣ ಅಂತ ಒಂದು ಪದ ಹಾಕಿದ್ದಾರೆ ಅಲ್ಲಿ. ಈ ಪದಕ್ಕೋಸ್ಕರ ಅನುವ್ಯಾಖ್ಯಾನದಲ್ಲಿ ಮತ್ತೆ ನ್ಯಾಯಸುಧಾದಲ್ಲಿ ಅಲ್ಲಿ ಮಧ್ವಾಚಾರ್ಯರು ಜಯತೀರ್ಥ ನಿರೂಪಣೆ ಮಾಡಿದ್ದಿದೆ. ಏನು ಸ್ವಲಕ್ಷಣ ಅಂತಂದ್ರೆ, ಕೆಲವರು ಹೇಳ್ತಾರೆ, ಕೆಲವು ಮತಾಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ, ಜನ್ಮಾದ್ಯಸ್ಯತಃ ಅನ್ನುವ ಲಕ್ಷಣ ಯಾರನ್ನ ಬ್ರಹ್ಮ ಅಂತ ಕಂಡುಹಿಡಿಬೇಕು. ಯಾರು ಬ್ರಹ್ಮದೇವರು ಯಾರು ಅಂತ. 4 ಮುಖ ಇರೋರು ಬ್ರಹ್ಮದೇವರ, ಆ ಬ್ರಹ್ಮನ ಬಗ್ಗೆ ಮಾತಾಡೋಲ್ಲ. ಬ್ರಹ್ಮಸೂತ್ರ ಬ್ರಹ್ಮ ಅಂತಂದ್ರೆ 4 ಮುಖ ಇರೋ ಚತುರ್ಮುಖ ಬ್ರಹ್ಮದೇವರು ಅಲ್ವೇ ಅಲ್ಲ. ನಮ್ಮ ಸಿದ್ಧಾಂತದಲ್ಲಿ ಬ್ರಹ್ಮ ಅಂತಂದ್ರೆ ಅದು ವಿಷ್ಣುನೇ. ಈ ಚತುರ್ಮುಖ ಅಂತ ವಿಶೇಷಣ ಹಾಕ್ಬಿಟ್ರೆ ಅದು ಚತುರ್ಮುಖ ಬ್ರಹ್ಮ. ಯಾಕೆಂದ್ರೆ ಒಂದು ಮಾತಿದೆ, ಸೂತ್ರಗಳ ಪ್ರವಚನ ನಡೀತಾ ಇದೆ ಅಂದ್ರೆ ಯಾವ ಸೂತ್ರ ಪ್ರವಚನ? ಬ್ರಹ್ಮಸೂತ್ರದ ಪ್ರವಚನನೇ ಅರ್ಥ. ಕೃಷ್ಣ ಅಂದ್ರೆ ಅದು ಭಗವದ್ಗೀತೆ ಹೇಳೋ ಕೃಷ್ಣನೇ. ಇನ್ನು ಈ ರೀತಿ ಅನೇಕ ಕಡೆ ವಿಶೇಷಣ ಇಲ್ಲದೇನೆ ಅಂದ್ರೆ ಸೂತ್ರ ಅಂದ್ರೆ ಪಾಣಿನಿ ಸೂತ್ರ ತಗೊಳ್ಬಹುದು, ಬೇರೆ ವೈಶೇಷಿಕರ ಸೂತ್ರ ಬೇಕಾದಷ್ಟು ಜನ ಸೂತ್ರ ಬರೆದಿದ್ದಾರೆ ಋಷಿಗಳೆಲ್ಲ. ಯಾವುದು ತಗೊಳ್ಳಲ್ಲ, ಯಾವುದು ಮುಖ್ಯನೋ ಅದನ್ನೇ ತಗೊಳ್ಬೇಕು. ಹಾಗೆ ಪ್ರಕೃತದಲ್ಲೂ ಕೂಡ ಜನ್ಮಾದ್ಯಸ್ಯೇತಃ ಅನ್ನೋದು ಏನು ಮಾಡಿದ್ದಾರೆ ಅವರು, ಜನ್ಮಾದಿ ಕರ್ತೃತ್ವ ಅನ್ನೋದು ಭಗವಂತನ ಲಕ್ಷಣ, ಆ ಬ್ರಹ್ಮನ ಲಕ್ಷಣ ಅಂತ. ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ. ಬ್ರಹ್ಮನನ್ನ ಜಿಜ್ಞಾಸೆ ಮಾಡಿ, ಬ್ರಹ್ಮನನ್ನ ಎಷ್ಟೆಷ್ಟು ವಿಚಾರ ಮಾಡ್ತೀರೋ, ಮನನ ಮಾಡ್ತೀರೋ ಅಷ್ಟಷ್ಟು ನಿಮ್ಗೆ ಅನುಕೂಲ ಆಗುತ್ತೆ, ಆ ಬ್ರಹ್ಮನ ಅಪರೋಕ್ಷ ಜ್ಞಾನ ಆಗುತ್ತೆ, ಆಮೇಲೆ ಮೋಕ್ಷ ಸಿಗತ್ತೆ ಅವನ ಪ್ರಸಾದ ಆಗಿ ಅಂತ ವರ್ಣನೆ ಮಾಡ್ತಾ, ಈ ಕೆಲವ್ರು ಏನು ಮಾಡಿದ್ರು, ಜನ್ಮಾದಿಗಳು ಭಗವಂತನಿಂದ ಸಿಗತ್ ನಮಗೆ, ಹಾಗಾಗಿ ಭಗವಂತನನ್ನ ಕಂಡುಹಿಡಿಯೋದು ಹೇಗೆ ಅಂದ್ರೆ, ಒಂದು ಗೋವನ್ನ ಕರೆದುಕೊಂಡು ಬಂದು ಇದು ಗೋವು ಅಂತ ತೋರಿಸುವಂತೆ ಬ್ರಹ್ಮನನ್ನ ತೋರಿಸ್ಲಿಕ್ಕೆ ಬರಲ್ಲ. ಯಾಕೆ? ಗೋವು ನಮಗೆ ಕಣ್ಣಿಗೆ ಕಾಣ್ತಾ ಇದೆ, ಅದನ್ನ ಹಿಡ್ಕೊಂಬಂದು ಅದರ ಕಿವಿನ ಹಿಡ್ಕೊಂಬಂದು ಕೊಂಬನ್ನು ಹಿಡ್ಕೊಂಬಂದು ಇದು ಗೋವು ಅಂತ ತೋರಿಸ್ಬೋದು. ಆದರೆ ಭಗವಂತನ ತೋರಿಸೋದು ಹೇಗೆ ಅಂತ ಸಮಸ್ಯೆ ಬಂದಾಗ ಉತ್ತರ ಕೊಟ್ಟರು. ಇಡೀ ಜಗತ್ತಿಗೆ ಉತ್ಪತ್ತಿ, ಹುಟ್ಟು, ಸಾವು, ನಾಶ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಯಾವ್ದ್ರಿಂದ ಸಿಗತ್ತೋ ಅಂತಹವನು ಬ್ರಹ್ಮ ಅಂತ ತಿಳ್ಕೊಳ್ಳಿ ಅಂತ.